ನಮಸ್ಕಾರ ವೀಕ್ಷಕರೇ, ಶಾಸ್ತ್ರವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಹಿಂದೂ ಧರ್ಮ ಮತ್ತು ಸಂಪ್ರದಾಯದಲ್ಲಿ ತುಳಸಿ ಗಿಡಕ್ಕೆ ಅತ್ಯಂತ ಪವಿತ್ರವಾದ ಸ್ಥಾನವಿದೆ. ಅನಾದಿ ಕಾಲದಿಂದಲೂ ಪ್ರತಿಯೊಂದು ಮನೆಯ ಮುಂದೆಯೂ ತುಳಸಿ ಗಿಡವನ್ನು ನೆಟ್ಟು ಪೂಜಿಸೋ ಪದ್ಧತಿ ನಡ್ಕೊಂಡು ಬಂದಿದೆ. ಆದರೆ ಇಂದಿನ ಆಧುನಿಕ ಯುಗದಲ್ಲಿ ಸಾಕಷ್ಟು ಜನರಿಗೆ ತುಳಸಿ ಗಿಡ ಮನೆಯಲ್ಲಿ ಏಕೆ ಬೆಳೆಸಬೇಕು, ಅದನ್ನ ಯಾವ ದಿಕ್ಕಲ್ಲಿ ಇಡಬೇಕು ಮತ್ತು ಅದರಿಂದ ಸಿಗುವ ಅದ್ಭುತ ಪ್ರಯೋಜನಗಳೇನು ಎಂಬ ಮಾಹಿತಿ ತಿಳಿದೇ ಇರಲ್ಲ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ತುಳಸಿಯ ವಾಸ್ತು ನಿಯಮಗಳು ಮತ್ತು ಅದರ ಮಹತ್ವದ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೇವೆ. ವಿಡಿಯೋನ ಕೊನೆಯವರೆಗೂ ತಪ್ಪದೇ ನೋಡಿ. ಮೊದಲಿಗೆ ಮನೆಯಲ್ಲಿ ತುಳಸಿ ಗಿಡ ಏಕಿರಬೇಕು ಅಂತ ನೋಡೋಣ. ಶಾಸ್ತ್ರಗಳ ಪ್ರಕಾರ ತುಳಸಿ ಗಿಡವನ್ನು ಕೇವಲ ಒಂದು ಸಸ್ಯವಾಗಿ ನೋಡದೆ ಸಾಕ್ಷಾತ್ ಜಗನ್ಮಾತೆಯಾದ ಲಕ್ಷ್ಮೀ ದೇವಿಯ ಸ್ವರೂಪ ಅಂತ ಆರಾಧಿಸಲಾಗುತ್ತೆ. ತುಳಸಿಯು ಭಗವಾನ್ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದದ್ದು. ವಿಷ್ಣು ಮತ್ತು ಕೃಷ್ಣನ ಆರಾಧನೆಯಲ್ಲಿ ತುಳಸಿ ಪತ್ರೆ ಇಲ್ಲದೆ ಪೂಜೆ ಸಂಪೂರ್ಣವಾಗೋದಿಲ್ಲ. ಯಾವ ಮನೆಯಲ್ಲಿ ನಿತ್ಯವೂ ಭಕ್ತಿಯಿಂದ ತುಳಸಿ ಗಿಡಕ್ಕೆ ನೀರು ಹಾಕಿ ದೀಪ ಹಚ್ಚಿ ಪೂಜಿಸಲಾಗುತ್ತೆಯೋ ಆ ಮನೆಯಲ್ಲಿ ಲಕ್ಷ್ಮೀ ದೇವಿ ಸದಾ ನೆಲೆಸಿರ್ತಾಳೆ ಮತ್ತು ಆ ಮನೆಯ ಮೇಲೆ ವಿಷ್ಣುವಿನ ಅನುಗ್ರಹ ಸದಾ ಇರುತ್ತೆ ಅಂತ ನಂಬಲಾಗತ್ತೆ. ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ನೆಲೆಸಲು ತುಳಸಿ ಗಿಡ ಅತ್ಯಗತ್ಯ. ಹಾಗಾದರೆ ತುಳಸಿ ಗಿಡವನ್ನು ಯಾವ ದಿಕ್ಕಲ್ಲಿ ಇಡಬೇಕು ಅದನ್ನು ನಾವೀಗ ಹೇಳ್ತಾ ಇದ್ದೇವೆ. ವಾಸ್ತುಶಾಸ್ತ್ರದ ಪ್ರಕಾರ ತುಳಸಿ ಗಿಡವನ್ನು ಮನೆಯ ತಪ್ಪು ದಿಕ್ಕಿನಲ್ಲಿ ಇಟ್ಟರೆ ನಕಾರಾತ್ಮಕ ಫಲಿತಾಂಶ ಉಂಟಾಗಬಹುದು. ಹಾಗಾಗಿ ಸರಿಯಾದ ದಿಕ್ಕನ್ನು ಆಯ್ಕೆ ಮಾಡಿಕೊಂಡು ಇಡೋದು ತುಂಬಾ ಮುಖ್ಯ. ಪೂರ್ವ ದಿಕ್ಕು ತುಳಸಿ ಗಿಡವನ್ನು ಇಡೋಕೆ ಅತ್ಯಂತ ಶ್ರೇಷ್ಠ ಮತ್ತು ಉತ್ತಮವಾದ ದಿಕ್ಕು ಅಂತ ಪರಿಗಣಿಸಲಾಗುತ್ತೆ. ನಿಮ್ಮ ಮನೆಯ ಮುಖ್ಯ ದ್ವಾರದ ಮುಂಭಾಗದ ಪೂರ್ವ ದಿಕ್ಕಲ್ಲಿ ಇದನ್ನು ಪ್ರತಿಷ್ಠಾಪಿಸುವುದು ಅತ್ಯಂತ ಮಂಗಳಕರ. ಉತ್ತರ ಅಥವಾ ಈಶಾನ್ಯ ಮೂಲೆ ಕೂಡ ಒಂದು ಒಳ್ಳೆಯ ಜಾಗ. ಒಂದು ವೇಳೆ ಪೂರ್ವದಲ್ಲಿ ಜಾಗ ಇಲ್ಲ ಅಂತಾದರೆ ನೀವು ಮನೆಯ ಉತ್ತರ ದಿಕ್ಕು ಅಥವಾ ಈಶಾನ್ಯ ದಿಕ್ಕಿನ ಕೊನೆಯಲ್ಲಿ ಅಂದರೆ ದೇವರ ಮೂಲೆಯಲ್ಲಿ ತುಳಸಿ ಗಿಡವನ್ನು ಇಡಬಹುದು. ಈ ಮೂಲೆಗಳು ದೈವಿಕ ಶಕ್ತಿಯ ಕೇಂದ್ರವಾಗಿವೆ. ಮನೆಯಲ್ಲಿ ಸುಖ ಶಾಂತಿ ನೆಲೆಸಲು ಇದು ಸಹಾಯ ಮಾಡುತ್ತೆ. ಯಾವಾಗಲೂ ತುಳಸಿ ಗಿಡವನ್ನು ನೆಲದ ಮೇಲೆ ಇಡೋಕೆ ಹೋಗಬಾರ್ದು. ಮನೆಯ ಮುಂದೆ ಒಂದು ಸುಂದರವಾದ ತುಳಸಿ ವೃಂದಾವನ ಅಥವಾ ಎತ್ತರವಾದ ಕುಂಡವನ್ನು ನಿರ್ಮಿಸಿ ಅದರಲ್ಲಿ ಗಿಡವನ್ನು ಬೆಳೆಸಬೇಕು. ಪ್ರದಕ್ಷಿಣೆ ಮಾಡೋಕೆ ಒಂದು ಸ್ವಲ್ಪ ಜಾಗವನ್ನು ಕೂಡ ಇಡಬೇಕು. ಇದು ಧನಾತ್ಮಕ ಕಂಪನಗಳನ್ನು ಹೆಚ್ಚಿಸುತ್ತೆ. ಮನೆಯ ದಕ್ಷಿಣ ದಿಕ್ಕಲ್ಲಿ ತುಳಸಿ ಗಿಡವನ್ನು ಎಂದಿಗೂ ಇಡಬಾರ್ದು. ಇದು ವಾಸ್ತು ದೋಷಕ್ಕೆ ಕಾರಣ ಆಗಬಹುದು. ಹಾಗಾದರೆ ತುಳಸಿ ಗಿಡದಿಂದ ಆಗೋ ಲಾಭಗಳೇನು? ಮನೆಯಲ್ಲಿ ತುಳಸಿ ಗಿಡ ಇರುವುದರಿಂದ ಆಧ್ಯಾತ್ಮಿಕವಾಗಿ ಮಾತ್ರವಲ್ಲದೆ ವೈಜ್ಞಾನಿಕ ಹಾಗೂ ಆರೋಗ್ಯಕರ ಲಾಭಗಳು ಕೂಡ ಇವೆ. ತುಳಸಿ ಗಿಡ ನಕಾರಾತ್ಮಕ ಶಕ್ತಿಯನ್ನು ನಾಶ ಮಾಡುವಂತಹ ಎನರ್ಜಿಯನ್ನು ಹೊಂದಿದೆ. ಅದು ಮನೆಯ ಒಳಗೆ ಕೇವಲ ಧನಾತ್ಮಕ ಶಕ್ತಿಯನ್ನು ಮಾತ್ರ ಪ್ರವೇಶಿಸುವಂತೆ ನೋಡಿಕೊಳ್ಳುತ್ತೆ. ಇನ್ನು ದಾಂಪತ್ಯದಲ್ಲಿ ನೆಮ್ಮದಿಯನ್ನು ಕೊಡೋಕೆ ಈ ತುಳಸಿ ಗಿಡ ಸಹಾಯ ಮಾಡುತ್ತೆ. ಗಂಡ ಹೆಂಡತಿಯ ನಡುವೆ ಅನಗತ್ಯ ಮನಸ್ತಾಪ ಅಥವಾ ಜಗಳವಾಗುತ್ತಿದ್ದರೆ ನಿತ್ಯವೂ ತುಳಸಿ ಪೂಜೆ ಮಾಡೋದರಿಂದ ಮನೆಯಲ್ಲಿ ಅಶಾಂತಿ ದೂರವಾಗಿ ದಾಂಪತ್ಯ ಜೀವನ ಮಧುರವಾಗುತ್ತೆ. ವೈಜ್ಞಾನಿಕ ಮತ್ತು ಆರೋಗ್ಯ ಲಾಭಗಳು ಕೂಡ ಇದರಲ್ಲಿವೆ. ತುಳಸಿ ಗಿಡವು ದಿನದ 24 ಗಂಟೆಯೂ ಆಮ್ಲಜನಕವನ್ನು ಬಿಡುಗಡೆ ಮಾಡುವ ಅದ್ಭುತ ಸಸ್ಯವಾಗಿದೆ. ಇದು ಸುತ್ತಮುತ್ತಲಿನ ಗಾಳಿಯನ್ನು ಶುದ್ಧೀಕರಿಸುತ್ತೆ. ತುಳಸಿ ಎಲೆಯನ್ನು ಆಯುರ್ವೇದದಲ್ಲಿ ರಾಮಬಾಣ ಅಂತ ಕೂಡ ಕರೆಯಲಾಗುತ್ತೆ. ಇದರ ಸೇವನೆಯಿಂದ ಕೆಮ್ಮು, ಶೀತ, ಕಫದಂತಹ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಮತ್ತು ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚುತ್ತೆ. ಸ್ನೇಹಿತರೆ, ತುಳಸಿ ಕೇವಲ ಪೂಜಿಸುವ ಗಿಡವಲ್ಲ, ಅದು ನಮ್ಮ ಮನೆಯನ್ನು ರಕ್ಷಿಸುವ ದೈವಿಕ ಕವಚ ಕೂಡ ಹೌದು. ಇಂದೇ ನಿಮ್ಮ ಮನೆಯ ಸರಿಯಾದ ದಿಕ್ಕಲ್ಲಿ ತುಳಸಿಯನ್ನು ಇಟ್ಟು ಪೂಜಿಸೋಕೆ ಪ್ರಾರಂಭಿಸಿ.
ಮತ್ತು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣಿ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.